ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು KPS ರಾಜ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ, ಯಾವುದೇ ರೀತಿ ಮಸಾಲೆನ ಬಳಸ್ಕೊಳ್ದಿರ ಪ್ಲೇನಾಗಿ ಕುಷ್ಕ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈಗ ರೆಸಿಪಿ ಕಡೆ ಹೋಗೋಣ. ಇಲ್ಲಿ 1 ಲೋಟ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಲೋಟ. ಈಗ 1 ಪಾವು ಊಟದಕ್ಕಿ ತೊಗೊಂಡಿದ್ದೀನಿ. ಈಗ ಎರಡನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೆಂಡ್ಸ್ ತೊಳೆದು ನೆನೆಸಿಟ್ಟಿದ್ದೀನಿ ನಾನಿಲ್ಲಿ. ಈಗ ಇದನ್ನು ನೆನೆಯಕ್ಕೆ ಬಿಡೋಣ. ಇದು ನೆನೆಯೋದ್ರೊಳಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 3 ಈರುಳ್ಳಿನ ಉದ್ದವಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಗೋಡಂಬಿನೂ ತೊಗೊಂಡಿದ್ದೀನಿ. 5 ಮೆಣಸಿನ್ಕಾಯಿನ ಹಾಗೆ ಹಾಕ್ಕೊತಾ ಇದ್ದೀನಿ. ಹಾಗೆ 3 ಟೊಮೆಟೊ. ಫ್ರೆಂಡ್ಸ್, ನಾಟಿ ಟೊಮೆಟೊ ಆದರೆ 1ನ್ನ ಕಡಿಮೆ ಮಾಡ್ಕೊಳ್ಳಿ. ಹಾಗೆ 1 ಕಪ್ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಮಸಾಲ, ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಅಷ್ಟೇ ಫ್ರೆಂಡ್ಸ್. ಗರಂ ಮಸಾಲ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರ್, ಬಿರಿಯಾನಿ ಪೌಡರ್, ಹಾಗೆ ಮಟನ್ ಮಸಾಲ, ಒಗ್ಗರಣೆಗೆ ಎಣ್ಣೆ. ಈಗ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ನಾನು ನೀರು ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ 1 ಪಾವಿಗೆ 2 ಪಾವು ನೀರು ಹಾಕ್ಕೊಂಡಿದ್ದೀನಿ. ಈಗ ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ನಲ್ಲ, ಅದರಲ್ಲಿ ನೋಡಿ 1 ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ. ಅರ್ಧ ಲೋಟ ನೀರು ಕಡಿಮೆ ಹಾಕ್ಕೊಬೇಕು ಫ್ರೆಂಡ್ಸ್. ಈಗ ನೋಡಿ, ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ನಾನು ಕಬಾಬ್ ಸುಟ್ಟಿದ್ನಲ್ಲ, ಆ ಎಣ್ಣೆ, ಅದನ್ನು ಹಾಕ್ಕೊಂಡು ಮಾಡೋದ್ರಿಂದನೂ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಎಣ್ಣೆ 2 ರಿಂದ 3 ದಿನದೊಳಗೆ ನಾವು ಬಳಸ್ಕೊಬೋದು. ಈಗ ಪಲಾವ್ ಮಸಾಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಗೋಡಂಬಿನೂ ಹಾಕ್ಕೊತಾ ಇದ್ದೀನಿ. ಹಂಗೆ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾವು ಹಸಿಮೆಣ್ಸಿನ್ಕಾಯಿನ ಫಸ್ಟೇ ಹಾಕಬಾರ್ದು, ಮುಖಕ್ಕೆ ಸಿಡಿಯುತ್ತೆ. ಈಗೆಲ್ಲ ಒಂದ್ಸಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಈಗ ಇಷ್ಟನ್ನು ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಈಗ ನೋಡಿ ಆಗಿದೆ. ಈಗ 1 ಕಪ್ ಮೊಸರು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ಮೊಸರು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಗರಂ ಮಸಾಲ, ಬಿರಿಯಾನಿ ಮಸಾಲ, ಹಾಗೆ ಮಟನ್ ಮಸಾಲ, ಈಗ ಚಿಲ್ಲಿ ಪೌಡರು. ಖಾರ ನೋಡಿ ನೀವು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್, ಚಿಲ್ಲಿ ಪೌಡರ್ನ. ಈಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹೀಗೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೆನೆಸಿದ್ದೀನಲ್ಲ, ಆ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೀರು ಪೂರ್ತಿ ತೆಗೆದುಬಿಡ್ಬೇಕು ಫ್ರೆಂಡ್ಸ್. ಈಗೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಈಗ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂದು ಅರ್ಧ ಲೋಟದಷ್ಟು ನೀರು ಕಡಿಮೆನೇ ಹಾಕ್ಕೊಳ್ಳಿ, ಬಾಸುಮತಿ ಹಾಕಿರೋದ್ರಿಂದ. ಆಮೇಲೆ ನೆನೆಸಿರ್ತೀವಲ್ಲ, ಅದರಿಂದನೂ ಸ್ವಲ್ಪ ನೀರು ಕಡಿಮೆನೇ ಕೇಳುತ್ತೆ ಫ್ರೆಂಡ್ಸ್. ನನ್ನ ಚಾನಲ್ ಹೊಸದಾಗಿ ಶುರು ಮಾಡಿದ್ದೀನಿ. ಹೊಸ ವೀಡಿಯೋಗಳು ಹಾಕೋದಕ್ಕೆ ಪ್ರೋತ್ಸಾಹಿಸಿ. ಈಗ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. 1 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. 1 ವಿಸಲ್ ಕೂಗ್ಸೋದ್ರಿಂದ ತಳ ಹಿಡಿಯೋದಿಲ್ಲ. ಹಾಗೆ ಪ್ರೆಷರ್ನ ಫುಲ್ಲು ಬಿಟ್ಟಿದ್ದೀನಿ. ಈಗ ನೋಡಿ ಫ್ರೆಂಡ್ಸು, ತೆಗಿತಾ ಇದ್ದೀನಿ ನಾನು. ನೋಡಿ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಮಿಕ್ಸ್ ಆದಮೇಲೆ ನಾನು 2 ರಿಂದ 3 ನಿಮಿಷ ಮತ್ತೆ ಕುಕ್ಕರ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಡ್ತೀನಿ. ಆ ರೀತಿ ಇಡೋದ್ರಿಂದ ನಾವು ಸ್ವಲ್ಪ ನೀರಿನ ಅಂಶ ಇದ್ರೂ ಕ್ಲೀನಾಗೆಲ್ಲ ಮಿಕ್ಸ್ ಆಗುತ್ತೆ. ನೋಡಿ, 1 ಸ್ಪೂನಷ್ಟು ನಾನು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕಬಾಬ್ ಎಣ್ಣೆ ಹಾಕಿದ್ದೆ ಅಲ್ವಾ, ಅದರಿಂದ ಜಾಸ್ತಿ ತುಪ್ಪ ಬಳಸ್ಕೊಂಡಿಲ್ಲ. ಕಬಾಬ್ ಎಣ್ಣೆನೇ ನಾವು ಬಳಸ್ಕೊಂಡು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ವೇಸ್ಟು ಆಗೋದಿಲ್ಲ. ಈಸಿಯಾದ ಹಾಗೂ ಟೇಸ್ಟಿಯಾದ ಕುಷ್ಕ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.